ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ವಿಷಯ ಅಂದರೆ, ಇವತ್ತು ನಾವು ಲಾಲ್ಬಾಗ್ ಹೋಗಿದ್ವಿ ಫ್ರೆಂಡ್. ಲಾಲ್ಬಾಗಲ್ಲಿ ಆ ಫ್ಲವರ್ದು ಡೆಕೋರೇಷನು, ಆ ಫ್ಲವರು ನೋಡಿದ್ರೆ ಆಶ್ಚರ್ಯ, ಅದ್ಭುತ ಫ್ರೆಂಡ್ಸ್. ಒಂದೊಂದು ಸಾರಿ ಕೆಲವೊಂದು ಥರ ಹೂವನ್ನ ನಾವು ನೋಡೇ ಇರಲ್ಲ, ಆ ಥರ ಹೂವೆಲ್ಲ ಇದೆ ಇಲ್ಲಿ. ವೆರೈಟಿಗೆ ಮತ್ತು ಯಾವ ಥರ ಡಿಸೈನ್ಸ್ ಮಾಡಿದ್ದಾರೆ ಅದರಲ್ಲಿ ಅಂದರೆ, ಒಂದು ಸಾಮ್ರಾಜ್ಯನೇ ಸೃಷ್ಟಿಸಿ ಅಲ್ಲಿ ರಾಜರು ಮಹಾರಾಜರು ಅಲ್ಲಿನ ಒಡೆಯರೂ ಪ್ರತಿಯೊಂದೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಜನ ಜಾಸ್ತಿ ಇದ್ರೂ ನುಗ್ಗಲಿಲ್ಲ ಫ್ರೆಂಡ್ಸ್. ತುಂಬ ನಿಧಾನಕ್ಕೆ ಹೋದ್ವಿ. ಎಷ್ಟೇ ಜನ ಇದ್ದರೂ ರಶ್ ಅನ್ನಿಸ್ಲಿಲ್ಲ. ತುಂಬ ನಿಧಾನಕ್ಕೆ ಹೋಗಿ ಎಲ್ಲನೂ ಫೋಟೋನು ಕ್ಯಾಪ್ಚರ್ ಮಾಡಿದ್ವಿ, ವೀಡಿಯೋ ಮಾಡಿದ್ವಿ. ಅಲ್ಲಿನ ಪೊಲೀಸ್ನವರೇ ಆಗ್ಬೋದು, ಜನನೇ ಆಗ್ಬೋದು, ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂದರೆ ಒಬ್ರಿಗೊಬ್ರು ಬೇಜಾರು ಮಾಡ್ಕೊಳ್ಳಲ್ಲ, ತಳ್ಳಾಟ ಇಲ್ಲ, ನೂಕಾಟ ಇಲ್ಲ, ಜೊತೆಗೆ ಯಾರು ಕಿರಿಕಿರಿ ಮಾಡ್ಕೊಳ್ಳಲ್ಲ. ಆಮೇಲೆ ಪೊಲೀಸ್ನವರೆಲ್ಲ ನೂಕೋದು ತಳ್ಳೋದು ಅದೆಲ್ಲ ಕೆಲವೊಂದು ಕಡೆ ಮಾಡ್ತಾರೆ. ಏಕೆಂದರೆ ನಾವೀಗ ಹೋಗಿರ್ತೀವಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ರಶಲ್ಲಿ ತಳ್ಳೋದೆಲ್ಲ ಮಾಡಿರ್ತಾರೆ. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಗೇಮಿಗೆ ಬಂದ್ವಿ. ಆ ಗೇಮು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗೋಕೆ ಏನಪ್ಪ ಅಂದರೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದ್ಬಿಟ್ಟು ಒಂದು ಗೇಮ್ ಶೋ ಇಟ್ಟಿದ್ರು. ಇಲ್ಲಿ ಗೇಮಲ್ಲಿ ವಿನ್ ಆದವ್ರನ್ನ ಇದು ವೀಕೆಂಡಲ್ಲಿ ಸುದೀಪ್ ಸರ್ ಅವರು ಲೈವಾಗಿ ನಡೆಸ್ಕೊಡೋ ಪ್ರೋಗ್ರಾಮ್ಗೆ ನಾವು ಹೋಗ್ಬೋದಂತೆ. ಅದಕ್ಕೆ ನಮಗೆ ಇಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಒಂದು ಗೇಮ್ ಶೋ ಇತ್ತು, ಅದನ್ನು ಹೋದ್ವಿ. ನಾವು ಫಸ್ಟು ಅಂತೂ ಭಯ ಮಾಡ್ಕೊಂಡ್ವಿ. ಈ 30 ಮಿನಿಟ್ಸಲ್ಲಿ ಇದೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ನಮ್ಮ ಕೈಲಿ ಆಗೋಲ್ಲ, ಇದು ಸಾಧ್ಯವಿಲ್ಲ ಅಂದ್ಕೊಂಡೇ ಹೋದ್ವಿ. ಆದ್ರೂ ನಾವು ಗೇಮ್ನ ಸ್ಟಾರ್ಟ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ನರ್ವಸ್ಸೇ ಆಯಿತು. ಆದರೂ ಪರವಾಗಿಲ್ಲ, ಮಾಡೋಣ ಆದಷ್ಟು ಅಂತ ನನ್ನ ಮಗಳು ಸೇರ್ಕೊಂಡು ಟ್ರೈ ಮಾಡಿದ್ವಿ. ಅದು ಹಾಗೋ ಹಿಂಗೋ ಗೊತ್ತಿಲ್ಲ, ಅಲ್ಲಿ ಮೇಡಮ್ಮು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಪಾಪ ತುಂಬ ಸಪೋರ್ಟಿವ್ ಆಗಿ ಮಾಡ್ಕೊಂಡು ನಮಗೆ ಎನ್ಕರೇಜ್ ಮಾಡ್ಕೊಂಡು ನಮಗೆ ಆ ಗೇಮ್ನ ಕಂಪ್ಲೀಟ್ ಮಾಡೋಕ್ಕೆ ಒಂದು ಧೈರ್ಯ ಬರ್ತಿತ್ತು. ಅವ್ರ ಮಾತು ಕೇಳಿದಾಗೆಲ್ಲ ಪ್ರತಿ ಕ್ಷಣವೂ ಅಷ್ಟು ಚೆನ್ನಾಗಿ ಅವರು ಮಾತಾಡ್ಸ್ಕೊಂಡು ತಮಾಷೆ ಮಾಡ್ಕೊಂಡು ನಮಗೆ ಎನ್ಕರೇಜ್ ಮಾಡ್ತಿದ್ರು. ಅವ್ರು ಮಾಡ್ತಿದ್ದಕ್ಕೇ ನಮಗೆ ಗೇಮ್ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯವಾಗಿದ್ದು. ಅಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಂಡು ಸೆಲೆಕ್ಟ್ ಆಯ್ತೀವಿ ಅಂತಲೇ ಅಂದ್ಕೊಂಡಿಲ್ಲ ಫ್ರೆಂಡ್. ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ನಾವು ಇನ್ನೊಂದು ಕಡೆ ಒಂದು ಫ್ಲವರ್ದು ಒಂದು ಗಾಜಿನ ಮನೆ ಟೈಪಲ್ಲಿ ಅರೇಂಜ್ಮೆಂಟ್ ಮಾಡಿಸಿದ್ರು. ಅದರೊಳಗೇನೆ ಒಂದು ಸಾಮ್ರಾಜ್ಯನ ಸೃಷ್ಟಿ ಮಾಡಿದರು. ಈ ಮೇಲ್ಗಡೆ ಕಾಣಿಸುತ್ತವು ಪ್ರತಿಯೊಂದವು ಡ್ರಿಪ್ ಇದೆ ಫ್ರೆಂಡ್ಸ್. ಅಲ್ಲಿಂದ ಒಂದು ತುಂತುರು ಸೋನೆ ಥರ ನೀರು ಬರೋದು, ಆ ಫ್ಲೇವರು, ಆ ಹೂ ಮೇಲೆ ಬೀಳೋ ನೀರು, ನಮ್ಮ ಮೇಲೆ ಚಿಂಬಿಸ್ತಾ ಇರುವ ಆ ಇಬ್ಬನಿ ಎಲ್ಲ ತುಂಬ ಚೆನ್ನಾಗಿತ್ತು. ಒಳಗಡೆ ಇರುವಷ್ಟು ಟೈಮು ನಾವು ಯಾವುದೋ ಸೌಂದರ್ಯ ಜಗತ್ತಲ್ಲಿದ್ವಿ ಅನಿಸ್ತಿತ್ತು. ಅಷ್ಟು ಖುಷಿ ಇತ್ತು ಫ್ರೆಂಡ್ಸ್. ಇದನ್ನ ನೋಡಬೇಕು, ಮಿಸ್ ಮಾಡ್ಕೋಬಾರ್ದು. ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೆಯೋದನ್ನ ನೀವು ಯಾವಾಗಲೂ ಮಿಸ್ ಮಾಡ್ಕೊಳ್ದೆ ಬಂದು ನೋಡಿ. ವರ್ಷಕ್ಕೊಂದು ಸರಿ ಇರುತ್ತಂತೆ. ಮಧ್ಯದಲ್ಲಿ ಯಾವಾಗ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ವರ್ಷಕ್ಕೊಂದು ಮಾತ್ರ ಫ್ಲವರ್ ಶೋ ನಡೀತಿರೋದಂತ. ಅದರಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಈ ವರ್ಷ ಅಂತೂ ಪ್ರತಿಯೊಂದು ವೆರೈಟಿ ಹೂವು, ಕೆಲವೊಂದು ಹೂವನ್ನ ನಾವು ನೋಡೇ ಇರಲ್ಲ, ಆ ಥರ ವೆರೈಟಿ ಹೂವೆಲ್ಲನೇ ಇಟ್ಟಿದ್ರು. ಇದು ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅನಿಸುತ್ತೆ ಫ್ರೆಂಡ್ಸ್. ಇದನ್ನ ಜನ ಕಡಿಮೆ ಇದ್ದಿದ್ದರೆ ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಮಾಡ್ಬೋದಿತ್ತು. ಬಟ್ ಕ್ರೌಡ್ ಇತ್ತಲ್ವಾ, ಎಲ್ಲರೂ ವೀಡಿಯೋ ಮಾಡ್ಕೊಂಡು ಫೋಟೋಶೂಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮಂಥ ಸಾವಿರಾರು ಜನ ಹಿಂದೆ ಬರ್ತಿರ್ತಾರೆ. ಅವಾಗೆಲ್ಲ ನಾವು ಹೆಂಗೆ ಮಾಡೋದು ಹೇಳಿ? ಅದಕ್ಕೆ ಸಲುವಾಗಿ ಸ್ವಲ್ಪ ಬೇಗ ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಮಾಡೋಕ್ಕಾಗಲಿಲ್ಲ ಬಟ್ ಆದ್ರೂ ಸ್ವಲ್ಪ ಮಾಡ್ಕೊಂಡು ಹೊರಟ್ವಿ. ಬೇರೆ ಜನಕ್ಕೂ ಅವಕಾಶ ಬೇಕಲ್ವಾ ಅಂದ್ಕೊಂಡು. ಪಾಪ ಅಲ್ಲಿ ಪೊಲೀಸ್ನವರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಫ್ರೆಂಡ್ಸ್. ಸುಮ್ಮನೆ ಹೇಳೋದಲ್ಲ, ಯಾರ ಮುಖದಲ್ಲೂ ಕಿರಿ ಭಾವನೆ ಇರಲಿಲ್ಲ. ಯಾರೂ ಅದ್ರಿಸೋದು ಏನೂ ಮಾಡಲಿಲ್ಲ. ತುಂಬ ಸಪೋರ್ಟಿವ್ ಆಗಿದ್ದರು. ನಾನು ಆ ಗೇಮ್ ಆಡೋದವು ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾಯಿದ್ದೀಯಾ, ತುಂಬ ದಿವಸ ಟೈಮಿಂದನೂ ಯಾರೂ ವಿನ್ ಆಗಿರಲಿಲ್ಲ, ನೀನು ಫಸ್ಟ್ ಟೈಮ್ ವಿನ್ ಆಗಿದ್ಯಾ ಅಂದ್ಬಿಟ್ಟು ಎಲ್ಲ ಪೊಲೀಸ್ನವರು ಬಂದು ಸೇಕೆಂಡ್ ಕೊಟ್ಟರು. ಜೊತೆಗೆ ಯಾವ ದೇವರು ಕೈ ಮುಗಿದ್ಬಿಟ್ಟು ಬಂದಿದ್ಯಾ ಇವತ್ತು, ಗೇಮಲ್ಲಿ ವಿನ್ ಆಗಿದ್ದೀರಾ, ಎಲ್ಲ ಫುಲ್ ಸೋಲ್ತಾಯಿದ್ರು, ನೀನು ಮಾತ್ರ ವಿನ್ ಆದೆ ಅಂದರೆ ಯಾವುದೋ ಎಕ್ಸ್ಟ್ರಾ ದೇವತೆ ನಿನಗೆ ಹೊಲ್ದ್ಬಿಟ್ಟವಳೆ ಅಂದ್ಬಿಟ್ಟು ಯಾರೋ ಒಬ್ರು ಹಂಗೊಂದು ತಮಾಷೆಗೆ, ನಿನಗೆ ಬನಶಂಕರಿ ಅಮ್ಮನೇ ಹೊಲ್ದಿರಬೇಕು ಅಂದ್ಕೊಂಡೆ. ಹೌದು ಮ್ಯಾಮ್, ನಾನಿರೋದೇ ಬನಶಂಕರಿ ದೇವಸ್ಥಾನದ ಹತ್ರನೇ.
ಸೊ ಅದಕ್ಕೆ ಆ ಬನಶಂಕರಿ ಅಮ್ಮನೇ ಹೊಲ್ದಿರಬೇಕು ಅಂದ್ಕೊಂಡು ತಮಾಷೆ ಮಾಡ್ಕೊಂಡು ಗೇಮ್ ವಿನ್ ಆದೆ. ಖುಷಿ ಆಯಿತು. ಮತ್ತು ಎಲ್ಲ ಮುಗಿಸ್ಕೊಂಡು ಇದನ್ನೆಲ್ಲನೇ ಇನ್ನು ನಮ್ಮದು ಟೈಮ್ ಇತ್ತು. ನಾವು ಒಂದು 6:30ಗೆ ಹೊರಟ್ಬಿಟ್ವಿ. ಏಕೆಂದರೆ ಇಲ್ಲೆಲ್ಲ ರಶ್ ಇರುತ್ತೆ, ಬಸ್ಗಳೆಲ್ಲ ಫಿಲಪ್ ಆಗುತ್ತೆ, ಎಷ್ಟೊತ್ತಾಗುತ್ತೋ ಏನೋ, ಇನ್ನು ಮನೆಗೆ ಹೋಗೋದಕ್ಕೆ ನೈಟ್ ಆಗುತ್ತೇನೋ ಅಂದ್ಬಿಟ್ಟು ನಾವೊಂದು ಹಿಂಗೆ 6:45ಗೆ ಹೊರಟ್ಬಿಟ್ವಿ. ಎಕ್ಸಿಟಲ್ಲಿ ಬರುವಾಗ ಬೇಜಾರಾಯ್ತಿತ್ತು. ಯಾಕೆ ಅಂದರೆ ಇನ್ನೂ ನೋಡ್ಬೋದಿತ್ತು. ಟೈಮು ನಮಗೆ ಇತ್ತು, ಬಟ್ ಆದರೆ ನಮಗೆ ಬಸ್ ಪ್ರಾಬ್ಲಮ್ ಆಗ್ಬಿಟ್ರೆ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ವಿ, ನಾವೇ ಬೇಗ ಹೊರಟ್ಬಿಟ್ವಿ. ಒಂದು ಲಾಸ್ಟಲ್ಲಿ ಒಂದು ಚಿಮ್ಮುವ ಕಾರಂಜಿ ಅಂದ್ಬಿಟ್ಟು ಒಂದು ಇದು ನಡೀತಾ ಇತ್ತು. ತುಂಬ ಚೆನ್ನಾಗಿತ್ತು ಅದು. ಸ್ವಲ್ಪ ಹೊತ್ತು ನೋಡಿದ್ವಿ. ನೋಡ್ಬಿಟ್ಟು ಮುಗಿಸ್ಬಿಟ್ಟು ಇನ್ನೆಲ್ಲ ನೋಡ್ಕೊಂಡು ಟಾಟಾ ಬಾಯ್. ಇನ್ನು ವರ್ಷ ಈ ಲಾಲ್ಬಾಗ್ಗೆ ನಾವು ಬರೋದು, ಮಧ್ಯದಲ್ಲಂತೂ ಬರಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ನೋಡೋಕ್ಕೆ ತುಂಬ ಥ್ಯಾಂಕ್ಸ್.